ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸರಿಸುಮಾರು 20% ಜನ ನಮ್ಮ ದೇಶದಲ್ಲಿ ಖಿನ್ನತೆಯಿಂದ ಬಳಲ್ತಿದ್ದಾರೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಪ್ರತಿ ಇಬ್ಬರಲ್ಲಿ ಒಬ್ಬರಲ್ಲಿ ಖಿನ್ನತೆಯ ಲಕ್ಷಣಗಳಿದೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಖಿನ್ನತೆನ ನಾವು ಆಡು ಭಾಷೆಯಲ್ಲಿ ಬೇಜಾರು ಕಾಯಿಲೆ ಅಂತ ಕರೀತೀವಿ. ಎಲ್ರಿಗೂ ಬೇಜಾರಾಗುತ್ತೆ. ಆದ್ರೆ ಈ ಬೇಜಾರಿನ ಲಕ್ಷಣಗಳು 2 ವಾರಗಳಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಗ ನಾವು ಅದನ್ನ ಖಿನ್ನತೆ ಅಂತ ಗುರುತಿಸ್ತಾ ಹೋಗ್ತೀವಿ. ಒಂಟಿಯಾಗಿರ್ಬೇಕು ಅಂತ ಅನ್ಸುತ್ತೆ, ಸರಿಯಾಗಿ ಊಟ ಸೇರಲ್ಲ, ನಿದ್ದೆ ಸರಿಯಾಗಿ ಬರಲ್ಲ, ಮತ್ತೆ ಯಾವಾಗಲೂ ಅಳು ಬರುತ್ತೆ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೂ ನಮ್ಗೆ ಇಷ್ಟ ಆಗಲ್ಲ, ಯಾವಾಗ ನಮ್ಮ ಪಾಡಿಗೆ ನಮಗೆ ಬಿಟ್ರೆ ಸಾಕು ಅಂತ ಅನಿಸ್ತಿರುತ್ತೆ, ಕುಗ್ಗೋದಂತ ಭಾವನೆಗಳಿರುತ್ತೆ. ನನ್ನ ಹತ್ರ ಒಂದು ಪೇಷಂಟ್ ಬಂದು ಹೇಳ್ತಾ ಇದ್ರು, ಆ ವ್ಯಕ್ತಿ ಗಾರೆ ಕೆಲಸ ಮಾಡುವಂತ ಒಬ್ಬ ಮೇಸ್ತ್ರಿ, ಅವ್ರ ಭಾಷೆನಲ್ಲಿ ಹೇಗೆ ಹೇಳ್ತಿದ್ರು ಅಂದ್ರೆ, ಮೇಡಮ್ ನನ್ನನ್ನು ಯಾರೋ ಮಧ್ಯದಲ್ಲಿ ಕೂಡಿಸ್ಬಿಟ್ಟು ನನ್ನ ಸುತ್ತ ಪ್ಲಾಸ್ಟಿಕ್ ಮಾಡ್ಬಿಟ್ಟಿದ್ದಾರೆ ಅಂತ ನಂಗೆ ಅನಿಸ್ತಿದೆ ಮೇಡಮ್, ನಂಗೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಂಗೆ ಎಲ್ಲೂ ನೋಡೋಕ್ಕಾಗ್ತಿಲ್ಲ, ಈ ಥರ ಅವ್ರ ವೇದನೆಯನ್ನು ಅವ್ರು ಹೇಳ್ಕೊಳ್ತಿದ್ರು. ಮತ್ತು ತುಂಬ ಜನ ನಮ್ಮ ಹತ್ರ ಬರೋರು ದೈಹಿಕ ಲಕ್ಷಣಗಳ ಮುಖಾಂತರ ಹೇಳ್ತಾರೆ, ನಂಗೆ ತುಂಬ ತಲೆನೋವು, ನಂಗೆ ತುಂಬ ಮೈಕೈ ನೋವು, ನಂಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ, ನಾನು ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೀನಿ, ನಂಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಾನು ಜಾಸ್ತಿ ಊಟ ಮಾಡ್ತಾ ಇದ್ದೀನಿ. ಈ ಥರ ದೈಹಿಕ ಲಕ್ಷಣಗಳ ಮುಖಾಂತರ ಖಿನ್ನತೆಯನ್ನು ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಅವಾಗ ಡಯಾಗ್ನೋಸ್ ಮಾಡ್ತೀವಿ ಅವ್ರಿಗೆ ಏನು ತೊಂದರೆ ಇರ್ಬೋದು. ಹಾಗಾಗಿ ಖಿನ್ನತೆಗೆ ನಾವು ಟ್ರೀಟ್ಮೆಂಟ್ ಮಾಡಿಕೊಟ್ರೆ ಖಂಡಿತ ಅದು ಸರಿ ಹೋಗುತ್ತೆ. ಹೇಗೆ ಜ್ವರ, ನೆಗಡಿ, ಕೆಮ್ಮು ಬರುತ್ತೆ, ಈ ಮಾನಸಿಕ ಕಾಯಿಲೆಗಳು ಅಷ್ಟೇ ಕಾಮನ್ ಆಗಿ ಮನುಷ್ಯರಲ್ಲಿ ಬರುವಂಥದ್ದು. ಆದರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಚೆನ್ನಾಗಿದ್ದಂಥ ವ್ಯಕ್ತಿ ಅವ್ರ ವರ್ತನೆಯಲ್ಲಿ, ಮಾತುಕತೆಯಲ್ಲಿ ಸ್ವಲ್ಪ ದಿನಗಳಿಂದ ಬದಲಾವಣೆ ಆಗ್ತಿದೆ ಅಂದ ತಕ್ಷಣ ಯಾರು ಆಸ್ಪತ್ರೆಗೆ ಬರಬೇಕು ಅಂತ ಯೋಚನೆ ಮಾಡಲ್ಲ, ಕಬ್ಬಾಳ್ಗೋಗೊಂದು ತಡೆ ಓಡಿಸ್ಕೊಂಡು ಬಂದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಮನೋರೋಗಿಗಳ ಸಂಖ್ಯೆ ಜಾಸ್ತಿ ಆಗೋದನ್ನ ನಮ್ಮ ಕಮ್ಯುನಿಟಿನಲ್ಲಿ ನೋಡ್ತಾ ಇದ್ದೀವಿ. ಈ ಖಿನ್ನತೆನ ಟ್ರೀಟ್ಮೆಂಟ್ ಮಾಡಿದ್ರೆ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬೇಜಾರು ಜಾಸ್ತಿ ಆಗಿ ಒಂಥರ ಹೆಲ್ಪ್ಲೆಸ್ ಕಂಡೀಷನ್ ಅಂತ ಏನು ಮಾಡೋಕ್ಕಾಗ್ತಿಲ್ಲ, ನಾನು ಅಸಹಾಯಕನಾಗಿದ್ದೀನಿ ಅನ್ನೋ ವಿಷಯ ಜಾಸ್ತಿಯಾಗಿ ಅವರು ಸೂಸೈಡ್ ಹಂತಕ್ಕೆ ಹೋಗ್ತಾರೆ, ಆತ್ಮಹತ್ಯೆ ಹಂತಕ್ಕೆ ಹೋಗ್ತಾರೆ. ಆ ವ್ಯಕ್ತಿಯಲ್ಲಿ ಯಾವಾಗ ಆತ್ಮಹತ್ಯೆ ಆಲೋಚನೆ ತಲೆಯಲ್ಲಿ ಬರುತ್ತೆ, ಅವ್ರು ತಕ್ಷಣನಾದ್ರೂ ಮಾಡ್ಕೋಬಹುದು, ಅಥವಾ ಕೆಲವು ದಿನಗಳ ನಂತರ ಯಾವುದೋ ಒಂದು ಸಂದರ್ಭ ಬಂದಾಗ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಬೋದು. ಇನ್ನು ಖಿನ್ನತೆ, ಆತ್ಮಹತ್ಯೆನ ಹೊರತುಪಡಿಸಿ ಮತ್ತಿನ್ನೊಂದು ಮಾನಸಿಕ ಕಾಯಿಲೆ ನಾವು ಕಾಮನ್ ಆಗಿ ನೋಡುವಂಥದ್ದು ಆತಂಕಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಇದನ್ನ ನಾವು ಆಡು ಭಾಷೆಯಲ್ಲಿ ಗಾಬರಿ ಕಾಯಿಲೆ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅದು ಭಯ ಆಗುವಂಥದ್ದು, ಸಡನ್ ಆಗಿ ಟೆನ್ಷನ್ ಆಗೋಕೆ ಶುರು ಆಗುತ್ತೆ. ಚೆನ್ನಾಗೇ ಇರ್ತಾರೆ, ಸಡನ್ ಆಗಿ ಅವ್ರಿಗೆ ಟೆನ್ಷನ್ ಆಗೋಕೆ ಶುರು ಆಗುತ್ತೆ, ಎದೆ ಹೊಡ್ಕೊಳಕ್ ಶುರು ಆಗುತ್ತೆ, ಮೈಕೆ ಬೇಗಕ್ಕೆ ಶುರು ಆಗುತ್ತೆ, ತಲೆ ಏನೋ ಒಂಥರ ಹೊಟ್ಟೆ ಎಲ್ಲ ತೊಳ್ಸೋಕೆ ಶುರು ಆಗುತ್ತೆ, ವಾಶ್ರೂಮ್ ಹೋಗ್ಬೇಕು ಅಂತ ಅನ್ಸುತ್ತೆ. 2 ನಿಮಿಷ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ, ನಾನು ಇನ್ನೇನು ಸತ್ಯ ಹೋಗ್ಬಿಡ್ತೀನಿ ಅನ್ನೋ ಲೆವೆಲಿಗೆ ಅವ್ರಿಗೆ ಟೆನ್ಷನ್ ಆಗುತ್ತೆ. ಡಾಕ್ಟರ್ ಹತ್ರ ಹೋಗಿ ECG ಎಲ್ಲ ಮಾಡಿದ್ರೆ ನಾರ್ಮಲ್ ಇರುತ್ತೆ. ಇದು ಪ್ಯಾನಿಕ್ ಅಟ್ಯಾಕ್ಸ್. ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದೇ ರೀತಿ ಭಯದಿಂದ ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ಉಂಟಾಗುತ್ತೆ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಎಲ್ಲ ವಿಷಯದಲ್ಲೂ ಗಾಬರಿ, ಏನು ಒಳ್ಳೆ ಟೆನ್ಷನ್ ಪಾರ್ಟಿ ಇದು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳುತ್ತಲ್ಲ ಅಂತ ಜೊತೆಲಿ ಇರೋರು ಹೇಳ್ತಾ ಇರ್ತಾರೆ. ಏನೋ ಒಂಥರ ತಳಮಳ, ಏನೋ ಒಂಥರ ತವಕ, ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ನಿಲ್ಲಲ್ಲ, ಎಲ್ಲದರಲ್ಲೂ ಅರ್ಜೆಂಟು. ಇದನ್ನ ನಾವು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಆತಂಕದಲ್ಲಿ ಬರುವಂತಹ ಇನ್ನೊಂದು ಕಾಯಿಲೆಯಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಇದಕ್ಕೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಮಾನಸಿಕ ಕಾಯಿಲೆ ಇದೇ ವಯಸ್ಸವರಲ್ಲಿ ಬರುತ್ತೆ ಅಂತ ಏನಿಲ್ಲ. ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲ ವಯೋಮಾನದವರಲ್ಲೂ ಕೂಡ ನಾವು ಮಾನಸಿಕ ಕಾಯಿಲೆಗಳನ್ನ ಗುರುತಿಸ್ತಾ ಹೋಗ್ತೀವಿ. ಈ OCD ಕಾಯಿಲೆ ಆದ್ಮೇಲೆ ನಾವು ನೋಡುವಂತಹ ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನು ಸ್ಕಿಜೋಫ್ರೇನಿಯಾ ಅಥವಾ ಸೈಕೋಸಿಸ್ ಅಂತ ಹೇಳ್ತೀವಿ. ನಾನು ಮೊದಲು ಮಾತಾಡುವಾಗ ಹೇಳಿದೆ, ರಸ್ತೆ ಬದಿಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅವರಷ್ಟಕ್ಕೆ ಅವರೇ ಕೊಳಕಾಗಿರೋ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಿರ್ತಾರೆ, ನಾವು ನೋಡ್ತೀವಲ್ಲ, ಇದನ್ನ ಮಾನಸಿಕ ಅಸ್ವಸ್ಥತೆ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷಲ್ಲಿ ಸ್ಕಿಜೋಫ್ರೇನಿಯಾ ಅಥವಾ ಸೈಕೋಸಿಸ್ ಅಂತ ಹೇಳ್ತಾರೆ. ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಭ್ರಮೆಗಳು ಶುರು ಆಗುತ್ತೆ ಮನಸ್ಸಲ್ಲಿ. ಸಾಮಾನ್ಯವಾಗಿ ನಾವು ಸ್ಕಿಜೋಫ್ರೇನಿಯಾ ಮಕ್ಕಳಲ್ಲಿ ನೋಡಿಲ್ಲ, ಅಥವಾ ಇಲ್ಲಿ ಕೂತಿರೋರು ನೀವೇ ನೆನಪಿಸ್ಕೊಳ್ಳಿ, ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಗೊತ್ತಿರುವಂತಹ ವ್ಯಕ್ತಿಗಳನ್ನ ನೋಡಿದ್ರೆ ಒಂದು 20 ವರ್ಷದಿಂದ 10 ವರ್ಷದಿಂದ ಚೆನ್ನಾಗೇ ಇರ್ತಾರೆ. ಯಾವುದೋ ಒಂದು ವಯಸ್ಸಲ್ಲಿ ಕಾಯಿಲೆ ಶುರು ಆಗುತ್ತೆ, ಕಾಯಿಲೆ ಜಾಸ್ತಿ ಆಗ್ತಾ ಅವರು ರಸ್ತೆಗಳಲ್ಲಿ ಬಂದಿರ್ತಾರೆ. ಅಂದ್ರೆ ಈ ಕಾಯಿಲೆ ಶುರು ಆಗುವಂಥದ್ದು ಹದಿಹರೆಯದ ವಯಸ್ಸಲ್ಲಿ. ಯಾವ ನಾವು 1, 2 ಕೌಂಟ್ ಮಾಡುವಾಗ ಯಾವ ಅಕ್ಷರ ಹಾಯಿಂದ ಶುರುವಾಗಿ ಎಲ್ಲಿಗೆ ಹಾಯ್ ಎಂಡ್ ಆಗುತ್ತೆ ಅದು ಟೀನೇಜ್, ಅದೇ ಹದಿಹರೆಯ ಅಷ್ಟೇ. 10 ರಿಂದ 19 ವಯಸ್ಸು ಹಾಯಿಂದ ಶುರುವಾಗಿ ಹಾಗೆ ಎಂಡ್ ಆಗುತ್ತೆ, ಇದೇ ಹದಿಹರೆಯ ವಯಸ್ಸು. ಆಯ್ತಾ? ಈ ವಯಸ್ಸಲ್ಲಿ ನಾವೆಲ್ಲರೂ ಆ ವಯಸ್ಸನ್ನ ದಾಟಿ ಬಂದಿದ್ದೀವಿ. ಈ ವಯಸ್ಸಲ್ಲಿ ಹಲವಾರು ರೀತಿಯ ಹಾರ್ಮೋನ್ಗಳು, ಕೆಮಿಕಲ್ಗಳು ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ, ಬದಲಾವಣೆ
ಶಬ್ದಗಳು, ವಸ್ತುಗಳು, ವ್ಯಕ್ತಿಗಳು ಇಂಥ ವ್ಯಕ್ತಿಗಳಿಗೆ ಮಾತ್ರ ಕಾಣಿಸ್ತಾ ಹೋಗ್ತಾರೆ. ಅಥವಾ ಯಾರಿಗೂ ಕೇಳಿಸ್ತಾ ಇರುವಂತ ಶಬ್ದಗಳು, ವಾಯ್ಸ್ಗಳು ಇವ್ರಿಗೆ ಮಾತ್ರ ಕೇಳಿಸ್ತಾ ಹೋಗುತ್ತೆ. ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅನುಮಾನ ಶುರು ಆಗುತ್ತೆ. ಯಾವ ತರ ಅನುಮಾನ? ಎದುರುಗಡೆ ಇರೋರು ನನ್ಗೇನೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಊಟದಲ್ಲಿ ಏನೋ ವಿಷ ಕೊಟ್ಬಿಟ್ಟಿದ್ದಾರೆ, ಇವ್ರು ಮಾತಾಡ್ತಿದ್ದಾರೆ, ಇವ್ರು ನನ್ನ ಬಗ್ಗೆನೇ ಏನೋ ಮಾತಾಡ್ಕೊತಿದ್ದಾರೆ, ನನ್ನ ಬಗ್ಗೆನೇ ಏನೋ ಪ್ಲಾನ್ ಮಾಡ್ತಿದ್ದಾರೆ, ಈ ತರ ಅನುಮಾನಗಳು ಶುರು ಆಗುತ್ತೆ.